ದಿನ ನಮ್ಮ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಒಂದು ಶೇಖರಣೆ ಮಾಡುವಂಥ ಬುಗುಡ್ನಳ್ಳಿ ಕೆರೆ ಹತ್ರ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಇದು ನಮಗೆ ಹೇಮಾವತಿ ಡ್ಯಾಮಿಂದ ನೀರು ಬರ್ತಾ ಇದೆ. ಈಗ ಬಿಟ್ಟಿದ್ದಾರೆ. ಇವಾಗಲೇ 72 MCFT ನೀರು ಇವಾಗ ಬಿಟ್ಟಿರೋದ್ರಿಂದ ಶೇಖರಣೆ ಆಗಿದೆ. ಇನ್ನೂ ಈ ವಾರ ಪೂರ್ತಿ ಬಿಟ್ಟು ಆಗಸ್ಟ್ 27ವರೆಗೂ ಬಿಡುವಂಥ ಎಲ್ಲ ಇದನ್ನು ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ನಗರಕ್ಕೆ ಈಗಾಗಲೇ 150 MCFT ಇತ್ತು, ಈಗ 72 ಬಂದಿದೆ. ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಒಂದು 100 MCFT ಆದರೂ ಬರುತ್ತೆ. ಇದರಿಂದ ನಮ್ಮ ತುಮಕೂರು ನಗರದ ಸಾರ್ವಜನಿಕರಿಗೆ ನಾವು ಒಂದು ಜನವರಿವರೆಗೂ ಕುಡಿಯೋ ನೀರಿನ ನಾವು ಯಾವುದೇ ನಿರ್ಭೀತಿ ಇಲ್ಲದೆ ನಾವು ಅದನ್ನು ಸಂಗ್ರಹಣೆ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ತದನಂತರ ಹಿಂಗಾರು ಮಳೆ ಏನಾದರೂ ಬಂದರೆ ಇಲ್ಲಿ ಶೇಖರಣೆ ಆದರೆ ಅದು ಸಹಿತ ಶೇಖರಣೆ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಸರು ಸಹಿತ ವೀಕ್ಷಣೆಗೆ ಬಂದಿದ್ದರು ಮತ್ತು ಶೇಖರಣೆ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಅವರು ಪಡ್ಕೊಂಡಿದ್ದಾರೆ. 18 ಮಧ್ಯರಾತ್ರಿಯಿಂದ ಬರ್ತಿದೆ. ಮತ್ತು ನನ್ನ ವಿನಂತಿ, ಇಲ್ಲಿ ಈ ಒಂದು ಭಾಗದಲ್ಲಿರುವ ನೀರಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ವಿಶೇಷವಾದ ಸೂಚನೆ, ಕುಡಿಯುವ ನೀರಿಗೆ ಮಾತ್ರ ಇದನ್ನು ಬಳಸ್ತಾ ಇರೋದರಿಂದ ಜಿಲ್ಲಾಡಳಿತದ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆಯೂ ಇರುತ್ತದೆ. ಯಾರೂ ಸಹಿತ ಪಂಪು ಮೋಟ್ರ್ಗಳನ್ನ ಹಾಕಿ ತಮ್ಮ ತೋಟಗಳಿಗೆ ಬಿಟ್ಕೊಳ್ಳೋ ಅಂಥ ಯಾವುದೂ ಒಂದು ಆ್ಯಕ್ಷನ್ನ ಮಾಡಬಾರ್ದು. ಇದು ಕೇವಲ ಕುಡಿಯುವ ನೀರಿಗೆ ಮಾತ್ರ ಇರೋದರಿಂದ ತಾವೆಲ್ಲರೂ ಸಹಕರಿಸ್ತೀರಾ ಅಂತ ನಾವು ತಮ್ಮೊಂದಿಗೆ ಕೇಳ್ಕೊತಿದ್ದೀವಿ.